ಊಟ ನೋಡಿದ್ರೆ ಆ್ಯಕ್ಚುಲಿ ಇದು ರೈಸ್ ಇದು ನನಗಿರೋದೆಲ್ಲ ಸೇಫ್ ಎತ್ತಿಟ್ಟಿದ್ದೀನಿ. ಇದರಲ್ಲಿ ಇದೆ ಸಾಂಬಾರು ಇತ್ತು, ಅದೇನು ಗೊತ್ತಾ, ಎಗ್ಗು. ಫೈನಲಿ ರೀಲ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ರೀಲ್ ಶೂಟ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಅಯ್ಯೋ ನನ್ನ ಫೇಸ್ ಕಾಣಿಸ್ತಿದೆಯಾ? ಇಲ್ಲಿ ಬಗ್ಬಿಡೋಣ. ಸೊ ಇವತ್ತೇನಾಗುತ್ತೆ ನನಗೂ ಗೊತ್ತಿಲ್ಲ, ಬಟ್ ಇವತ್ತು ವೀಕ್ ಆಫ್ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ ಮಾಡ್ಬೋದು. ಬಟ್ ಇನ್ನೂ ಕಾನ್ಸೆಪ್ಟ್ ಅಂತ ಏನು ಯೋಚನೆ ಮಾಡಿಲ್ಲ, ಹೊರಗಡೆ ಹೋಗಿ ವಿಡಿಯೋ ಮಾಡಬೇಕಾ ಅಂತೆಲ್ಲ. ಸೊ ಥಿಂಕ್ ಮಾಡೋಣ. ಬಟ್ ಇವತ್ತೊಂದು ರೀಲ್ ಅಂತೂ ಶೂಟ್ ಮಾಡಲೇಬೇಕಂತಿದ್ದೀನಿ. ನೋಡೋಣ. ಫಸ್ಟ್ ಇವಾಗ ಬಟ್ಟೆ ಒಗೆಯೋಕ್ಕಿದೆ ಗೈಸ್. ಬಟ್ಟೆ ಒಗೆದು ಮತ್ತೆ ಬಂದು ಮತ್ತೆ ಕೆಲಸ ಏನಿದ್ರೆ ಅದು ಅಂದರೆ ರೀಲ್ ಶೂಟ್ ಫಸ್ಟ್ ಮಾಡ್ಬಿಡೋಣ ಅಂತಿದ್ದೀನಿ. ಅದಾದಮೇಲೆ ನೋಡೋಣ ಇವತ್ತೇನಾದರೂ ಸ್ಪೆಷಲ್ ಕಂಟೆಂಟ್ ಮಾಡ್ಬೋದಾ ಫಾರ್ ಯೂಟ್ಯೂಬ್ ಅಂತ. ಬನ್ನಿ ಫಸ್ಟ್ ಇವಾಗ ಬಟ್ಟೆ ಒಗೆದು ಬರೋಣ. ಸೊ ಫೈನಲಿ ಇವಾಗ ಬಟ್ಟೆ ಹೋಗಿ ಬಂದೆ. ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ಮೈಕಾಗ ಹೇಳೋಕ್ಕೆ ಸ್ವಲ್ಪ ಬೋರಿಂಗ್ ಆಗಿಬಿಡುತ್ತೆ, ಅದಕ್ಕೆ ಜೋರಾಗಿ ಮಾತಾಡೋದು. ಸೊ ಸಿನಿಮ್ಯಾಟಿಕ್ ಕ್ಲಿಪ್ಸ್ ಏನೋ ಒಂಥರ ಮಾಡಿದ್ದೀನಿ. ಸೊ ಬಟ್ಟೆ ಒಗೆಯೋದು ಹೇಗೆ ಅನಿಸ್ತು ಅಂತ ಹೇಳಿ ಅದು ಒಂದ್ಸಲ ಇಟ್ಟಿದ್ದೆ ಫೋನ್ ಕೆಳಗೆ ಬಿತ್ತು. ಸದ್ಯಕ್ಕೆ ಏನಾಗಿಲ್ಲ. ಇವತ್ತಿಂದ ವ್ಲಾಗ್ ಮುಗೀತು ಅಂದ್ಕೊಂಡೆ ನಾನು. ಸೊ ಸೇಫ್ ಆಗಿದೆ. ಒಂದೇ ಗತಿಗಳು ನನಗೆ ಬಿಟ್ಟರೆ ಫೋನು ಇಲ್ಲ. ಬನ್ನಿ ಇವಾಗ ಏನಾಗುತ್ತೆ ಗೊತ್ತಿಲ್ಲ. ಒಂದು ಹಾಫ್ ಆನ್ ಅವರ್ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಅಲ್ಲಿಂದ ರೀಲ್ ಶೂಟ್ ಮಾಡೋಣ ಅಂತಿದ್ದೀನಿ. ಸೊ ನಾನು ಹೇಳ್ತೀನಿ, ಗೊತ್ತಾಗುತ್ತಲ್ಲ ನನಗೆ ರೀಲ್ ಶೂಟ್ ಮಾಡೋಕ್ಕಿಂತ ಮುಂಚೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಜೊತೆ ಯಾವುದ್ರಲ್ಲಿ ಹಾಕ್ತೀನಿ ಅದು ನನಗೆ ಇನ್ನೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಯಾವ ಅಕೌಂಟಲ್ಲಿ ಹಾಕ್ತೀನಿ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಫಸ್ಟ್ ರೀಲ್ ಶೂಟ್ ಮಾಡ್ತೀನಿ, ನೋಡೋಣ. ಆಮೇಲೆ ಅಕೌಂಟ್ ಬಗ್ಗೆ ನಿಮಗೆ ಹಾಕೇ ಇರ್ತೀನಿ ಡಿಸ್ಕ್ರಿಪ್ಷನಲ್ಲೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದೆ. ಸೊ ಬನ್ನಿ ಇವಾಗ ಮತ್ತೆ ಡೈರೆಕ್ಟ್ ಒಂದು ಹಾಫ್ ಆನ್ ಅವರು ಅಷ್ಟಾದ್ಮೇಲೆ ಸಿಗ್ತೀನಿ. ಫೈನಲಿ ರೀಲ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ರೀಲ್ ಶೂಟ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಆಲ್ರೆಡಿ ಇವಾಗ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಎಡಿಟಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನಿಮಗೆ ವೀಡಿಯೋದಲ್ಲೇ ಹೇಳ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ. ಪ್ರಾಪರ್ಲಿ ಇದರಲ್ಲಿ ನಾನು ಮಾಡಲ್ಲ ಅನ್ಕೋತೀನಿ. ಪ್ರಾಬಲಿ ಇವತ್ತೇ ಮಾಡೋಣ, ಯಾಕಂದರೆ ಇವತ್ತೇ ಸ್ವಲ್ಪ ನನಗೆ ಟೈಮ್ ಇರೋದು. ಇವತ್ತು ವೀಕ್ ಆಫ್ ರಜೆ ಇರೋದ್ರಿಂದ ಎಡಿಟಿಂಗ್ ಇವತ್ತೇ ಮಾಡಿ ಅಪ್ಲೋಡು ಇವತ್ತು ಮಾಡ್ತೀನಿ, ಗೊತ್ತಿಲ್ಲ. ಅದು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸ್ಕ್ರಿಪ್ಟ್ ನಿಮ್ಗೆ ಒಂದ್ಸಲ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಇದೆ ಸ್ಕ್ರಿಪ್ಟು. ಸ್ಕ್ರಿಪ್ಟ್ ಶೂಟ್ ಈಸ್ ಡನ್ ಅಂತ ಬರೀನಿ ಲಾಸ್ಟ್ಗೆ. ನೋಡಿದೆ ಯೂಟ್ಯೂಬಲ್ಲಿ ಫಸ್ಟ್ ಸ್ಕ್ರಿಪ್ಟ್ ಎಲ್ಲ ನಿಮಗೆ ಯೂಟ್ಯೂಬಲ್ಲೇ ಸಿಗೋದು, ಅದಕ್ಕೆ ಯೂಟ್ಯೂಬ್ ಫಸ್ಟ್ ನೋಡಬೇಕು. ರೀಲ್ಸ್ ಎಲ್ಲ ಮತ್ತೆ ಬರೋದು ಗುರು, ಓಕೆನಾ? ಸೊ ಬನ್ನಿ ಇವಾಗ ಚಾರ್ಜು ಇಲ್ಲ, ಚಾರ್ಜು ಕಮ್ಮಿ ಆಗಿಬಿಟ್ಟಿದೆ. ಚಾರ್ಜ್ ಇಟ್ಟು ಮತ್ತೆ ಅಲ್ಲಿಂದ ಸ್ವಲ್ಪ ಫೋನು ನೋಡಬೇಕು. ನಾನು ಬೇರೆಯವ್ರ ಯೂಟ್ಯೂಬ್ ವೀಡಿಯೋ ನೋಡಬೇಕು ಅಲ್ವಾ? ಬರೀ ನಾನೇ ವೀಡಿಯೋ ಮಾಡ್ತಾಯಿದ್ರೆ ಹಂಗೆ. ಸೊ ಇವಾಗ ಅದೆಲ್ಲಾಗಿ ಊಟ ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ, ಓಕೆನಾ? ಊಟ ತೋರಿಸ್ಬೇಕಾ ನಿಮಗೆ? ಬಿಡಿ, ನಿಮ್ಗೆ ಯಾಕೆ ಬೇಜಾರು? ಸರಿ, ಬೇಜಾರು. ತುಂಬ ದಿನದಿಂದ ಊಟ ಎಲ್ಲ ತೋರಿಸಿಲ್ಲ. ಸೊ ಇವತ್ತು ತೋರಿಸ್ತೀನಿ ಬನ್ನಿ. ಫಸ್ಟ್ ನಿಮಗೆ ಊಟ ತೋರಿಸಿ ಮತ್ತೆ ಮಾತಾಡೋಣ ಬನ್ನಿ. ಊಟ ನೋಡಿದ್ರೆ ಆ್ಯಕ್ಚುಲಿ ಇದು ರೈಸ್ ಇದು ನನಗಿರೋದೆಲ್ಲ ಸೇಫ್ ಎತ್ತಿಟ್ಟಿದ್ದೀನಿ. ಇದರಲ್ಲಿ ಇದೆ ಸಾಂಬಾರು ಇತ್ತು, ಅದೇನು ಗೊತ್ತಾ, ಎಗ್ಗು. ಮೊಟ್ಟೆ ಸಾರು ಐತೆ. ಆದರೆ ಇದು ಮಧ್ಯಾಹ್ನದ ಊಟ ಅಲ್ಲ, ರಾತ್ರಿ ಊಟ. ಮಧ್ಯಾಹ್ನ ವೀಡಿಯೋ ಮಾಡಿದ್ದೆ, ಅಲ್ಲಿಂದ ವೀಡಿಯೋ ಮಾಡೋದೇ ಇಲ್ಲ. ಅಂದರೆ ಮಧ್ಯಾಹ್ನ ಊಟ ತೋರಿಸ್ತೀನಿ ಅಂತ ವೀಡಿಯೋ ಮಾಡಿದ್ದಲ್ಲ, ಸೊ ಅಲ್ಲಿಂದ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವಾಗ ಊಟ ಆಯಿತು, ನಂದು ಊಟ ಮಾಡ್ಕೊಂಡು ಬಂದೆ ಕೆಳಗಡೆ.
8:45 ಸೊ ಇವಾಗ ಬೇಗ ವ್ಲಾಗ್ ಏನು ಮಾಡೋಣ ಅಂತ, ಯಾಕಂದರೆ ಸ್ವಲ್ಪ ಎಡಿಟಿಂಗ್ ಇದೆಯಲ್ಲ ಕಂಪ್ಲೀಟ್ ಮಾಡಿ, ಮತ್ತು ರೀಲ್ಸು ಎಡಿಟ್ ಮಾಡಿಲ್ಲ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೇ ಅಪ್ಡೇಟ್ ಮಾಡ್ತೀನಿ ರೀಲ್ಸ್ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನಿರಲ್ಲ, ಸೊ ಎಡಿಟಿಂಗ್ ಅಷ್ಟೇ ಮಾಡ್ಬೋದು ನಾನು ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಅದಕ್ಕೆ ಈ ಬ್ಲಾಗ್ನ ಎಲ್ಲಿ ಎಂಡ್ ಮಾಡೋಣ ಅಂತಿದ್ದೀನಿ. ಇನ್ನೇನಿಲ್ಲ, ಹೊರಗಡೆನೂ ಹೋಗೋಲ್ಲ, ಹೊರಗಡೆ ಹೋಗಿ ಬಂದೇ ಆಗದೆ. ಸೊ ಅವಾಗ ಚಾರ್ಜ್ ಇದ್ದಿಲ್ಲ, ಫೋನ್ ಇಲ್ಲೇ ಹೋಗಿದೆ, ಜಾಸ್ತಿ ಸುಮ್ಮನೆ ಎಳೆಯೋದು ಯಾಕೆ ಅಷ್ಟೇ. ಇವತ್ತಿನ ಬ್ಲಾಗ್ ಹಿಂಗಿತ್ತು ನನಗೂ ಗೊತ್ತಿಲ್ಲ, ಸುಮ್ಮನೆ ಬಟ್ಟೆ ಹೋಗಿ ಅಂತ ನೋಡಿದ್ರೆ ಇಷ್ಟೊಂದು ಟಂಗ್ ಸ್ಲಿಪ್ ಆದರೆ ಹಿಂಗೆ ಗೈಸ್. ಸೊ ಅಷ್ಟೇ. ಸೊ ಸುಮ್ಮನೆ ನಮ್ಮ ಫ್ಯಾನ್ ತಿರ್ಗ್ತಾ ಇದೆ ನೋಡಿ, ಹಂಗೆ ನಮ್ಮ ಬಾಯಿ ತಿರ್ಗ್ತಾ ಇರುತ್ತೆ. ಸೊ ಅದಕ್ಕೆ ಈ ಬ್ಲಾಗ್ನ ಈಗ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ 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 ಬೈ.